ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಹೂಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ಇಲ್ಲಿ ತೊಂಡೆಕಾಯಿ ಕೂಡ ರೆಡಿ ಆಗ್ತಾ ಇದ್ದಾವೆ ನೋಡಿ. ಒಂದೊಂದು ನೋಡಿ ಏರಿಯಾಕ್ಕೂ ಒಂದೊಂದು ತೊಂಡೆಕಾಯಿ ಆಗ್ತಾ ಇದೆ. ಮೊನ್ನೆ ಕೂಡ ಒಂದು ಸ್ವಲ್ಪ ತೆಗ್ದಿರೋದನ್ನು ತೋರಿಸಿದ್ದೆ ನಿಮಗೆ. ಹಾಗೆ ಇಲ್ಲಿ ನೋಡಿ, ನಾನು ಅರಿಶಿನ ಈ ರೀತಿಯಾಗಿ ಹೆಚ್ಚಿಬಿಟ್ಟು ಒಣ ಹಾಕಿದ್ದೆ. ಈಗ ಇದೆಲ್ಲ ಡ್ರೈ ಆಗಿದೆ. ಇದನ್ನು ಪುಡಿ ಮಾಡಿ ಎತ್ತಿಟ್ಕೊತೀನಿ. ವರ್ಷ ಪೂರ್ತಿ ಬರುತ್ತೆ ಇದು. ಕೆಲವೊಬ್ಬರೆಲ್ಲ ಹಬೆನಲ್ಲಿ ಕುದಿಸ್ತಾರೆ ಅರಿಶಿನ, ಬಟ್ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡಿದ್ದೀನಿ ನೋಡಿ. ಇದನ್ನೆಲ್ಲನೂ ಈಗ ಒಂದು ಸರಿ ಚೆನ್ನಾಗಿ ರುಬ್ಕೊಂಡ್ರೆ ಅರಿಶಿನ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಇರುತ್ತೆ ಫ್ರೆಂಡ್ಸ್ ಇದರದ್ದು. ಮನೆಯಲ್ಲಿ ಬೆಳೆದಿರುವಂಥ ಅರಿಶಿನ, ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು ಇದನ್ನು. ಅಷ್ಟು ಚೆನ್ನಾಗಿ ಇದು ಅರಿಶಿನ ರೆಡಿ ಆಗುತ್ತೆ. ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ನಿಂಬೆಹಣ್ಣಿನ ಜ್ಯೂಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆ ಜ್ಯೂಸ್ ಏನಂದರೆ ನೀರಲ್ಲಿ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಮಾಡಿರುವಂಥದ್ದು. ನಾನೀಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾಗ, ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ವಿಡಿಯೋನ ಹಾಕಿದ್ದೆ. ಅದನ್ನು ಏನಿಲ್ಲ, ಇನ್ಸ್ಟಂಟಾಗೆ ನಾವು ಆ ಒಂದು ರಸನ ಹಾಕ್ಕೊಂಡು ನೀರು ಹಾಕ್ಕೊಂಬಿಟ್ರೆ ಜ್ಯೂಸ್ ರೆಡಿ ಆಗುತ್ತೆ ಆ ಥರ. ಅದರಿಂದ ಈ ಸಿಪ್ಪೆಯನ್ನು ನಾವು ಹಿಂಡಿ ಇಟ್ಕೊಂಡಿರ್ತೀವಲ್ಲ, ಈ ಸಿಪ್ಪೆನ ನಾನು ಏನು ಮಾಡ್ತಾಯಿದ್ದೀನಿ, ಸರಿ ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ. ನಾನು ಹಾಗೆ ಈ ಒಂದು ನಿಂಬೆಹಣ್ಣಿಂದು ಡಿಶ್ ವಾಷರ್ ಯಾವ ರೀತಿ ಮಾಡೋದು ಅಂತಲೂ ವಿಡಿಯೋ ಹಾಕಿದ್ದೀನಿ. ಹಾಗೆ ಇದು ಪೌಡ್ರ್ ಫಾರ್ಮಲ್ಲೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಅದಕ್ಕೆ ನಾನು ಇದನ್ನು ಒಣಗಿ ಹಾಕಿದ್ದೀನಿ. ನಾನು ಅದರ ವಿಡಿಯೋ ಮಾಡಿಲ್ಲ. ಇದು ಪೂರ್ತಿ ಡ್ರೈ ಆದಮೇಲೆ ಇದನ್ನು ಪೌಡ್ರ್ ಮಾಡಿಕೊಂಡು ನಾನು ಇದನ್ನು ಪಾತ್ರೆಗೆಲ್ಲ ಯೂಸ್ ಮಾಡ್ಕೊತೀನಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು. ಈ ಥರ ನೀವು ವೇಸ್ಟ್ ಆಗಿರುವಂಥ ನಿಂಬೆಹಣ್ಣಿದು ಇದರಲ್ಲೆಲ್ಲ ರಸ ತೆಗೆದು ಉಳಿದಿರುವಂಥದ್ದನ್ನು ನಾನು ಯೂಸ್ ಮಾಡ್ತಾ ಇರೋದು. ಇದನ್ನು ಯೂಸ್ ಮಾಡಿಕೊಂಡು ನಾವು ಪಾತ್ರೆ ತಿಕ್ಬೋದು, ಅಥವಾ ಹಿತ್ತಾಳಿ ಪಾತ್ರೆ, ಸ್ಟೀಲ್ ಪಾತ್ರೆ ಕೂಡ ತುಂಬ ಚೆನ್ನಾಗಿ ತೊಳಿಬೋದು ಇದರಿಂದ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಒಂದು ಪಾಟಲ್ಲಿ ಎಷ್ಟು ಗಿಡಗಳಿದೆ ಅಂತ. ಇದರಲ್ಲಿ ಇದೊಂದು ಹೂವಿನ ಗಿಡ ಇದೆ ನೋಡಿ. ಅದರಲ್ಲಿ ಸೀಡ್ಸ್ ಕೂಡ ಆಗ್ತಾ ಇದೆ. ಇದನ್ನು ಸೀಡ್ಸ್ ಹಾಕಿದ್ದೆ ನಾನು. ಆಮೇಲೆ ಕಾಸ್ಮೋ ಸೀಡ್ಸ್ ಹಾಕಿದ್ದೆ. ಆಮೇಲೆ ಮ್ಯಾರಿಗೋಲ್ಡ್ ಸೀಡ್ಸ್ ಹಾಕಿದ್ದೆ. ಇನ್ನೊಂದು ಈ ಒಂದು ಟೊಮೆಟೊ ಸಣ್ಣ ಗಿಡ ಒಂದು ಕಡೆ ಹತ್ಕೊಂಡಿತ್ತು. ಅದನ್ನು ಕೂಡ ತೊಗೊಂಡು ಬಂದು ಇಲ್ಲಿ ಹಚ್ಚಿದ್ದೆ. ಯಾಕೆ ಅಂದರೆ ಇದು ಪಾಟು ಖಾಲಿಯಾಗಿತ್ತು. ಆವಾಗ ಈ ಪಾಟಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಸದ್ಯಕ್ಕೆ ಆವಾಗ ನನ್ನ ಹತ್ರ ಪಾಟ್ ಇರಲಿಲ್ಲ ಅಂತ ನಾನು ಇದರಲ್ಲಿ ಈ ಟೊಮೆಟೊ ಗಿಡ ಸಸಿ ಹಚ್ಚಿದ್ದೆ. ಇದು ಒಂದೆರಡು ಬೀಜ ಎಲ್ಲ ಹಾಕೋಗಿದ್ದೆ. ಆಮೇಲೆ ನೆಕ್ಸ್ಟು ಇದರಲ್ಲಿ ಪುದೀನ ಕಟ್ಟಿಂಗ್ಸ್ ಹಾಕಿದ್ದೆ ನಾನು. ಇಲ್ಲಿ ಕಾಣ್ತಾ ಇದೆ ನೋಡಿ, ಪುದೀನ ಕಟ್ಟಿಂಗ್ಸ್ ಹಾಕಿದ್ದೆ. ಆಮೇಲೆ ಇದು ಬಸಳೆ ಸೊಪ್ಪಿನ ಬೀಜ ಹಾಕಿದ್ದೆ ನಾನು. ಅದು ಕೂಡ ಇದರಲ್ಲಿ ಬಂದಿದೆ. ಇದರಲ್ಲಿ ಒಂದು ಬಸಳೆ ಸೊಪ್ಪಿನ ಗಿಡ ಇತ್ತು, ಅದರಲ್ಲೇ ಬೀಜ ಆಗಿತ್ತು. ಅದನ್ನು ನಾನು ಇದರಲ್ಲೇ ಉದುರಿಸಿದ್ದೀನಿ. ಆಮೇಲೆ ಇದು ರುದ್ರಾಕ್ಷಿ ಹೂವಿಂದು ನೋಡಿ, ಇದು ರುದ್ರಾಕ್ಷಿ ಹೂವಿನ ಗಿಡ. ಇದನ್ನು ನಾನು ಬೀಜ ಹಾಕಿದ್ದೆ, ಅದು ಕೂಡ ಬಂದಿದೆ. ಆಮೇಲೆ ಇಲ್ಲಿ ಒಂದಿಷ್ಟು ಯೆಲ್ಲೋ ಕಲರ್ದು ಗಿಡ ಇದೆ, ಅದು ಕೂಡ ಬಂದಿದೆ. ಆಮೇಲೆ ನೆಕ್ಸ್ಟು ಇಲ್ಲಿ ನಾನು ಉಳ್ಳಾಗಡ್ಡಿ ಸೊಪ್ಪನ್ನು ಹಾಕಿದ್ದೆ. ಸಣ್ಣ ಸಣ್ಣ ಉಳ್ಳಾಗಡ್ಡಿ ಇರುತ್ತೆ ನೋಡಿ, ಅದನ್ನು ತೊಗೊಂಡು ಬಂದು ಹಚ್ಚಿದ್ದ. ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದರಲ್ಲಿ ಸೊಪ್ಪು ಕೂಡ ಬಂದಿದೆ ನೋಡಿ. ಇದರಲ್ಲಿ ಸಾಕಷ್ಟು ಗಿಡಗಳು ಹುಟ್ಕೊಂಡಿದೆ. ಈಗ ಇದರಲ್ಲಿ ಒಂದೊಂದನ್ನೇ ನಾನು ಸಪ್ರೇಟ್ ಮಾಡಬೇಕು, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಗ್ರೋ ಆಗಲ್ಲ. ಯಾಕಂದರೆ ಜಾಸ್ತಿ ಇದ್ದಾವೆ ಗಿಡಗಳು. ಟೊಮೆಟೊ ಗಿಡ ಇದೆ, ಮತ್ತು ಅದರಲ್ಲಿ ಕಾಯಿ ಎಲ್ಲ ಬರಬೇಕಲ್ಲ ಚೆನ್ನಾಗಿ, ಅದಕ್ಕೋಸ್ಕರ ನೋಡಿ ಇದರಲ್ಲೇ ಕಾಯಿ ಬಿಟ್ಟಿದೆ. ಅದು ಇದನ್ನು ಒಂದೊಂದೇ ನನಗೆ ಪಾಟ್ ಸಿಕ್ಕಾಗ ಒಂದೊಂದನ್ನೇ ನಾನು ರೀಪಾಟನ್ನು ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಇದನ್ನು ನಾನು ರೀಪಾಟ್ ಮಾಡಿದ್ಮೇಲೆ ಇವು ಕೂಡ ತುಂಬ ಚೆನ್ನಾಗಿ ಇದ್ದಾವೆ. ಇದೊಂದು ಪುಟ್ಟಿ,
ಹಾಗೆ ಇಲ್ಲೊಂದು ಪುಟ್ಟಿನಲ್ಲಿದ್ದಾವೆ ನೋಡಿ. ಇದರಲ್ಲಿ ಚಿಕ್ಕ ಚಿಕ್ಕದು ಹಾಕಿಟ್ಟಿದ್ದೀನಿ. ಈ ರೀತಿ ರೀಪಾಟ್ ಮಾಡಿ ಆದಮೇಲೆ ಈ ರೀತಿಯಾಗಿದೆ. ಯಾವೂ ಹಾಳಾಗಲ್ಲ ಇವು. ಆದಷ್ಟು ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ನಮ್ಮ ಊರಲ್ಲಿ ಜಾಸ್ತಿ ಬಿಸಿಲು. ಇವುಗಳನ್ನ ಆದಷ್ಟು ಸ್ವಲ್ಪ ಶೇಡಿ ಏರಿಯಾದಲ್ಲಿ ಇಡಬೇಕು, ಅಂದರೆ ಮಾತ್ರ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.